ಈ ದೇಶದಲ್ಲಿ ಸ್ವಾತಂತ್ರ್ಯ ಪೂರ್ವದಿಂದಲೂ ಸ್ವಾತಂತ್ರ್ಯ ಹೋರಾಟವನ್ನು ಅದರ ನಾಯಕತ್ವವನ್ನು ವಹಿಸಿದಂತ ಮಹಾತ್ಮ ಗಾಂಧೀಜಿಯವರು ಕೇವಲ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದ್ದು ಒಂದೇ ಅಲ್ಲ, ಅವರು ಅಸ್ಪೃಶ್ಯತೆಯ ವಿರುದ್ಧವೂ ಕೂಡ ಹೋರಾಟವನ್ನ ಮಾಡ್ತಾ ಬಂದ್ರು. ಅವರು ಹೇಳಿದ್ರು, ಅಸ್ಪೃಶ್ಯತೆ ಅನ್ನೋದು ಈ ಮನುಕುಲಕ್ಕೆ ಅಂಟಿದ ಒಂದು ಶಾಪ ಅಂತ ಅವರು ಅದರ ಬಗ್ಗೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಅಸ್ಪೃಶ್ಯತೆಯ ವಿರುದ್ಧ ಅನೇಕ ಹೋರಾಟಗಳನ್ನ ಮಹಾತ್ಮ ಗಾಂಧೀಜಿಯವರು ಕೂಡ ಮಾಡಿದ್ದಾರೆ. ಹಾಗೆಯೇ ಸಂವಿಧಾನವನ್ನ ಕೊಟ್ಟಂತ ಡಾಕ್ಟರ್ BR ಅಂಬೇಡ್ಕರ್ ಅವರು ಅನುಭವಿಸಿದಷ್ಟು ಈ ಮುಂದುವರಿದ ಜಾತಿಗಳ ಆಕ್ರೋಶಕ್ಕೆ ಅವರು ಒಳಗಾದಷ್ಟು, ಅವರು ತುಳಿತಕ್ಕೆ ಒಳಗಾದಷ್ಟು ಬಹುಶಃ ಇನ್ಯಾರೂ ಕೂಡ ಒಳಗಾಗಲಿಲ್ಲ. ಆದರೂ ಕೂಡ ಇವತ್ತು ಡಾಕ್ಟರ್ BR ಅಂಬೇಡ್ಕರ್ ಅವರು ಈ ದೇಶಕ್ಕೆ ಒಂದು ಸಂವಿಧಾನವನ್ನ ಕೊಟ್ಟಿದ್ದಾರೆ. ಆ ಸಂವಿಧಾನ ನಮ್ಮ ದೇಶದ ಎಲ್ಲ ಜಾತಿ ಧರ್ಮಗಳಿಗಿಂತ ಮೇಲಿನದು. ಅದು ಈ ದೇಶದ ಜನರ ಉಸಿರು. ಅದನ್ನ ಪಾಲನೆ ಮಾಡಬೇಕಾದದ್ದು ಈ ದೇಶದಲ್ಲಿ ಹುಟ್ಟಿದ ಪ್ರತಿಯೊಬ್ಬ ವ್ಯಕ್ತಿಯ ಜವಾಬ್ದಾರಿ. ಮಲ್ಲಿಕಾರ್ಜುನ ಖಾರ್ಗೆ ಅಂತವರು ಭಾಷಣ ಮಾಡಿದ ಜಾಗವನ್ನ ಒಬ್ಬ ಅಸ್ಪೃಶ್ಯ ಭಾಷಣ ಮಾಡ್ದ ಅಂತ ಹೇಳಿ ಆ ನೆಲವನ್ನ ಗಂಗಾ ಜಲ ಹಾಕಿ ತೊಳಿತಾರೆ. ಇದು ಎಂತ ಅಪಮಾನ! ಕೇವಲ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಮಾಡಿದ ಅಪಮಾನ ಮಾತ್ರ ಅಲ್ಲ, ಅದು ಸಂವಿಧಾನಕ್ಕೆ ಮಾಡಿದ ಅಪಮಾನ, ಈ ದೇಶದ ದಲಿತ ಸಮುದಾಯಕ್ಕೆ ಮಾಡಿದಂತ ಅಪಮಾನ ಇದು. ಈ ರೀತಿ ಅಪಮಾನವನ್ನ ಇಡೀ ದಲಿತ ಸಮುದಾಯಕ್ಕೆ ಮಾಡಿದಂತಹ ಈ ಬಿಜೆಪಿ ಮತ್ತು RSS ಬೆಂಬಲಿತ ಜನರು, ಅವರು ಈ ದೇಶದ ನಿಜವಾದ ದೇಶದ್ರೋಹಿಗಳು. ಒಂದು ಸಂವಿಧಾನವನ್ನ ವಿರೋಧ ಮಾಡುವಂತವರು, ಸಂವಿಧಾನದ ಹೆಸರಿನಲ್ಲಿ ಆಡಳಿತ ನಡೆಸುವವರು ದಲಿತ ಸಮುದಾಯಕ್ಕೆ ಮಾಡಿದ ಈ ಅಪಮಾನ ಅದು ಸಂವಿಧಾನ ವಿರೋಧಿ ದೇಶದ್ರೋಹಿ ಕೃತ್ಯ ಆಗಿದೆ. ಆದ್ರಿಂದ ನಾವು ಒತ್ತಾಯ ಮಾಡ್ತೀವಿ. ಯಾರಿಗೆ ಒತ್ತಾಯ ಮಾಡುವುದು? ಈ ದೇಶವನ್ನು ಆಳುವವರೇ ಕೋಮುವಾದಿಗಳಾಗಿದ್ದಾರೆ. ನಮಗೆ ಯಾರಿಗೆ ಮನವಿ ಕೊಡಬೇಕು, ಯಾರಿಗೆ ಒತ್ತಾಯ ಮಾಡಬೇಕು ಅನ್ನೋದೇ ಪ್ರಶ್ನೆ ಆಗಿದೆ. ಈ ದೇಶದಲ್ಲಿ ಜಾಗೃತಿ ಮೂಡಿಸೋದು ಒಂದೇ ಅನಿವಾರ್ಯವಾಗಿ ಉಳಿದಿರೋ ಮಾರ್ಗ. ಜನ ಪ್ರತಿಭಟಿಸಬೇಕು, ಜನ ಎದ್ದೇಳಬೇಕು. ಜನರ ಆಕ್ರೋಶವನ್ನು ಎದುರಿಸದೆ ಈ ರೀತಿಯ ಶಕ್ತಿಗಳು ಅವು ಬಗ್ಗು ಬಡಿಯುವಂತಾಗಬೇಕು. ಆದ್ರಿಂದ ಇವತ್ತು ಈ ಜನರನ್ನ ಯಾರು ಈ ದೇಶದಲ್ಲಿ ಒಬ್ಬ ದಲಿತ ತುಳಿದಂತ ಜಾಗವನ್ನ ಅದು ಅಪವಿತ್ರವಾಯಿತು ಅಂತ ಹೇಳಿ ಭಾವಿಸಿ ಅದನ್ನ ತೊಳೆಯೋದಕ್ಕೆ ಹೋಗ್ತಾರೋ ಅವರು ದೇಶದ್ರೋಹಿಗಳು. ದೇಶದ್ರೋಹದ ಆಪಾದನೆಯ ಮೇಲೆ ಅವರನ್ನ ಬಂಧಿಸಬೇಕು, ಅವರನ್ನ ಜೈಲಿಗೆ ಅಟ್ಟಬೇಕು ಅನ್ನೋದು ನಮ್ಮ ಇವತ್ತಿನ ಒತ್ತಾಯ. ಈ ಒತ್ತಾಯವನ್ನ ಈ ದೇಶದ ಕೋಮುವಾದಿ ಪ್ರಧಾನಮಂತ್ರಿಗೆ ನಾವು ಮಾಡಬೇಕಾಗಿದೆ ಅನಿವಾರ್ಯವಾಗಿ. ಯಾರು ಇಲ್ಲ ನಮಗೆ, ಬೇರೆ ಯಾರು. ರಾಷ್ಟ್ರಪತಿಗಳು ಕೂಡ ಕಾನೂನನ್ನ ಮಾಡುವ ಅಧಿಕಾರ ಅವರಿಗಿಲ್ಲ. ಆದ್ರೆ ಕಾನೂನನ್ನ ಚಲಾಯಿಸಬೇಕಾದವರು ಯಾರು? ಈ ದೇಶವನ್ನು ಆಳುವ ಭಾರತ ಸರ್ಕಾರ. ಆ ಸರ್ಕಾರದ ಪೋಷಣೆಯಲ್ಲಿಯೇ ಇವತ್ತು ಕೋಮುವಾದ ಧಾರಾಳವಾಗಿ ಬೆಳೀತಾ ಇದೆ. ಈ ದೇಶದಲ್ಲಿ ದಲಿತರು ಬದುಕುವ ಹಾಗಿಲ್ಲ. ಮುಸಲ್ಮಾನರನ್ನು ಮಾತ್ರ ವಿರೋಧ ಮಾಡ್ತಾರೆ ಬಿಜೆಪಿಯವರು ಅಂತ ತಿಳ್ಕೊಬೇಡ್ರಿ. ಮುಸಲ್ಮಾನರಿಗಿಂತ ಹೆಚ್ಚಾಗಿ ನೀವಾಗಲೇ ಲಿಂಗರಾಜ್ ಅವರು ಹೇಳಿದಾಗೆ ದಲಿತರ ವಿರೋಧಿಗಳು ಕೂಡ ಹೌದು. ಬರೀ ದಲಿತರು ಮುಸಲ್ಮಾನರುಗಳು ಮಾತ್ರ ಅವರಿಗೆ ವಿರೋಧಿಗಳಲ್ಲ. ಮೊನ್ನೆ ಕೆಂಪುಕೋಟೆಯಲ್ಲಿ ಭಾಷಣ ಮಾಡಿದ್ದಾರೆ. ವಿಚಾರವಂತರೂ ಕೂಡ ಯಾರು ಕೋಮುವಾದದ ವಿರುದ್ಧ ಧ್ವನಿ ಎತ್ತಾರೆ, ಯಾರು ಪ್ರಜಾಪ್ರಭುತ್ವದ ಪರವಾಗಿ ಧ್ವನಿ ಎತ್ತಾರೆ, ಯಾರು ಈ ಸಂವಿಧಾನವೇ ಶ್ರೇಷ್ಠ ಅಂತ ಹೇಳುವ ಜನರಿದ್ದಾರೆ ಈ ದೇಶದಲ್ಲಿ, ಅವ್ರಿಗೆಲ್ಲರೂ ಕೂಡ ನಕ್ಸಲರು ಅಂತ ಮೋದಿ ಹೇಳಿದ್ದಾರೆ. ಕೋಮುವಾದದ ಆಧಾರದ ಮೇಲೆ, ಕ್ರೌರ್ಯದ ಆಧಾರದ ಮೇಲೆ, ದ್ವೇಷದ ಆಧಾರದ ಮೇಲೆ ಬೆಳೆದಂತ ಹಿಂದುತ್ವ. ಆ ಹಿಂದುತ್ವವನ್ನ ಪಾಲನೆ ಮಾಡುವವರೇ ಬಿಜೆಪಿಯವರು, RSSನವರು, ಬಜರಂಗ ದಳದವರು, ಇನ್ನೂ ಅನೇಕ ರೀತಿಯ ರಾಮ್ ಸೇನೆ, ಹಿಂದೂ ಮಹಾಸಭಾ, ಅನೇಕ ರೀತಿಯ ಹೆಸರಿನಲ್ಲಿ ಅವರು ದಲಿತರನ್ನು ತುಳಿತಾರೆ, ವಿಚಾರವಂತರನ್ನು ತುಳಿತಾರೆ,
ಜನ ಪರವಾದ ಚಿಂತನೆಗಳನ್ನ ತುಳಿತಾರೆ, ಜನರಿಗೆ ಕೊಡಬೇಕಾದ ನ್ಯಾಯವನ್ನ ಅವರು ವಿರೋಧಿಸ್ತಾರೆ. ಆದ್ರಿಂದ ಈ ದೇಶದಲ್ಲಿ ಮೋದಿ ಅಧಿಕಾರಕ್ಕೆ ಬಂದ ಮೇಲೆ ಈ 14 ವರ್ಷಗಳಲ್ಲಿ ನಾವು ದಲಿತರನ್ನ ತುಳಿಯುವ ಕೆಲಸಗಳು ಒಂದೆರಡಲ್ಲ, ಮಹಿಳೆಯರನ್ನ ತುಳಿಯುವಂತ ಕೆಲಸಗಳು ಆದದ್ದು ಒಂದೆರಡು ಅಲ್ಲ. ಯಾರಾದ್ರೂ ನಾವು ನನಗೆ ನಿಜ